ಸ್ನೇಹಿತರೆ ನಮಸ್ಕಾರ. ಮಾರ್ಚ್ ಹಾಗೂ ಏಪ್ರಿಲ್ ತಿಂಗಳ ಪಿಂಚಣಿ ಇನ್ನೊಂದು ಜಿಲ್ಲೆಗಳಲ್ಲಿರ್ತಕ್ಕಂತಹ ಹಿರಿಯ ನಾಗರಿಕರಿಗೆ, ಅಂಗವಿಕಲರಿಗೆ, ವಿಧವಾ ಮಹಿಳೆಯರಿಗೆ ಜಮಾ ಆಗ್ತಾ ಇದೆ. ಹೌದು, ನೀವು ಕೂಡ ಈ ದುಡ್ಡನ್ನ ಇನ್ನೂ ಕೂಡ ಪಡ್ಕೊಂಡಿಲ್ಲ ಅಂದ್ರೆ ಇಂದಿನಿಂದ ಪ್ರಾರಂಭವಾಗ್ತಾ ಇದೆ. ಈಗಾಗಲೇ ಸರ್ಕಾರ ಜಮಾ ಮಾಡಿ ಕ್ಲಿಯರ್ ಮಾಡಬೇಕಾಗಿರ್ತಕ್ಕಂತಹ ಪಿಂಚಣಿ ಯೋಜನೆಯ ದುಡ್ಡು ಇನ್ನೂ ಕೂಡ ರಿಲೀಸ್ ಮಾಡಿಲ್ಲ ಅಂತ ಬಹಳಷ್ಟು ಜನರ ಆಕ್ರೋಶಗಳು ಕೇಳಿ ಬರ್ತಾ ಇದ್ವು. ಆಕ್ರೋಶಗಳ ಇನ್ನೇನು ಪ್ರತಿಭಟನೆ ಆಗೋದಷ್ಟೇ ಬಾಕಿ ಇದೆ. ಯಾಕೆ ಅಂತ ಕೇಳೋದಾದ್ರೆ, ಲಕ್ಷಾಂತರ ಫಲಾನುಭವಿಗಳನ್ನ ಈ ಪಿಂಚಣಿ ಯೋಜನೆಯಿಂದ ತೆಗೆದುಹಾಕಲಾಗಿದೆ. ಈ ಪಿಂಚಣಿ ಜಮಾ ಆಗಲಿಲ್ಲ ಅಂದ್ರೆ ನೀವು ಒಂದು ಕೆಲಸ ಮಾಡಬಹುದು ಅಂತ ಸರ್ಕಾರ ಖುದ್ದಾಗಿ ತಿಳಿಸಿದೆ. ಹಾಗಾದ್ರೆ ನಿಮಗೆ ಕಳೆದ 2-3 ತಿಂಗಳಿನಿಂದ ಪಿಂಚಣಿ ನಿಂತು ಹೋಗಿದ್ರೆ ಸಂಪೂರ್ಣವಾಗಿ, ಆಗ ಮಾತ್ರ ಈ ಕೆಲಸವನ್ನ ಮಾಡಬಹುದು. ಅದು ಏನು ಎಂತ ಅಂತ ಮುಂದೆ ಹೇಳುತ್ತೀನಿ. ಆದರೆ ನಿಮಗೆ ಕಳೆದ 2 ತಿಂಗಳ ಹಣ ಮಾತ್ರ ಬಂದಿಲ್ಲ ಅಂದರೆ ನೀವು ಎಲಿಜಿಬಿಲಿಟಿ ಇದ್ದ ಹಾಗೇನೆ. ಆದರೆ ಸರ್ಕಾರವೇ ಸರಿಯಾದ ಸಮಯಕ್ಕೆ ದುಡ್ಡು ರಿಲೀಸ್ ಮಾಡದೇ ಇರುವಂತಹ ಕಾರಣಕ್ಕಾಗಿ ನಿಮ್ಮ ಅಕೌಂಟ್ಗಳಿಗೆ ದುಡ್ಡು ಬರೋದು ತಡವಾಗಿದೆ. ಹಾಗಾದರೆ ಬನ್ನಿ, ಅದು ಏನು ಕೆಲಸ, ಯಾವ ಜಿಲ್ಲೆಗಳಿಗೆ ಪಿಂಚಣಿ ಜಮಾ ಆಗ್ತಾ ಇದೆ, ಪಿಂಚಣಿ ಹೆಚ್ಚಳ ಆಗತ್ತಾ ಅಥವಾ ಇಲ್ವಾ, ಇದರೆಲ್ಲದರ ಕುರಿತಾಗಿ ಈ ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿತಾ ಹೋಗೋಣ. ಸೊ ನೀವು ಈ ವಿಡಿಯೋನ ಆದಷ್ಟು ಕೊನೆವರೆಗೂ ವಾಚ್ ಮಾಡಿ. ಸ್ನೇಹಿತರೆ, ಈ ಪಿಂಚಣಿ ಯೋಜನೆಯಲ್ಲಿ ಕಳೆದ 2 ವರ್ಷದಿಂದ ಪಿಂಚಣಿ ಹೆಚ್ಚಳ ಮಾಡಬೇಕಂತ CM ಸಿದ್ದರಾಮಯ್ಯನವರು ಕಾಯ್ತಾ ಇದ್ದಾರೆ. ಆದರೆ ಅವರೇ ಹೆಚ್ಚಳ ಮಾಡ್ತಾ ಇಲ್ಲ. ಕಾಯ್ತಾ ಇರೋದು ಅವರೇ, ಹೆಚ್ಚಳ ಮಾಡ್ತಾ ಇಲ್ಲ ಅವರೇ. ಹಾಗಾದ್ರೆ ಈ ಪಿಂಚಣಿ ಯಾವಾಗ ಹೆಚ್ಚಳ ಆಗತ್ತೆ ಅಂದ್ರೆ ಅತಿ ಶೀಘ್ರದಲ್ಲಿ ಎನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಅದು ಎಷ್ಟರ ಮಟ್ಟಿಗೆ ಹೆಚ್ಚಳ ಆಗತ್ತೆ, ಅದು ಎಷ್ಟರ ಮಟ್ಟಿಗೆ ಏರಿಕೆ ಆಗತ್ತೆ ಎನ್ನುವಂಥದ್ದೆಲ್ಲವೂ ಕೂಡ ಅದು ಅಧಿಕೃತ ಮಾಹಿತಿ, ಕನ್ಫರ್ಮ್ ಮಾಹಿತಿ ಸಿಕ್ಕ ತಕ್ಷಣ ನಾನು ಹೇಳ್ತೀನಿ. ಅದ್ರ ಬಗ್ಗೆ ಪಕ್ಕಾ ಕ್ಲಿಯರಿಟಿ ಇನ್ನೂ ಕೂಡ ಸಿಕ್ಕಿಲ್ಲ. ನಾನೊಂದು ಹೇಳೋದು, ನೀವು ನಿರೀಕ್ಷೆ ಇಟ್ಕೊಂಡ್ಕೊಂಡಿರೋದು ಇದೆಲ್ಲವೂ ಕೂಡ ಬೇಡ. ಆದರೆ ಈಗ ಕಳೆದ 2 ತಿಂಗಳಿನಿಂದ ಪಿಂಚಣಿ ನಿಮಗೆ ಸರಿಯಾಗಿ ಬಂದಿಲ್ಲ. ಇದಷ್ಟೇ ಅಲ್ಲ, ಹೋದ ವರ್ಷದಲ್ಲಿಂದನೂ ಕೂಡ ನೀವು ನೋಡ್ತಾ ಇದ್ರಿ, ಯಾವಾಗ ಗ್ಯಾರಂಟಿ ಯೋಜನೆಗಳು ಬಂದವು ಆವಾಗಿನಿಂದಲೂ ಕೂಡ ಸರ್ಕಾರ ಪಿಂಚಣಿಯನ್ನ ಸರಿಯಾಗಿ ಕೊಡ್ತಾ ಇಲ್ಲ. ನಿಮಗೆ ಗೊತ್ತಿರಬಹುದು, ಗ್ಯಾರಂಟಿ ಯೋಜನೆಗಳು ಶಾಶ್ವತ ಯೋಜನೆಗಳಲ್ಲ. ಯಾವ ಬೇರೆ ಪಕ್ಷ ಬಂದರೂ ಇವೆಲ್ಲವೂ ಕೂಡ ನಿಂತು ಹೋಗುತ್ತೆ. ಹಾಗಾದ್ರೆ ಈ ಗೃಹಲಕ್ಷ್ಮಿ ದುಡ್ಡು, ಈ ಅನ್ನಭಾಗ್ಯ ಯೋಜನೆಯ ಅಕ್ಕಿ, ಅದೇ ರೀತಿಯಾಗಿ ಶಕ್ತಿ ಯೋಜನೆ, ಇವೆಲ್ಲದರಿಂದಾಗಿ ಪಿಂಚಣಿ ನಿಂತು ಹೋಗಲಿಕ್ಕೆ ಹೇಗೆ ಕಾರಣ ಅಂತ ನೀವು ಕೇಳಬಹುದು. ಹೌದು, ಸರ್ಕಾರ ಇದ್ದಂತಹ ದುಡ್ಡನ್ನ ಎಲ್ಲವೂ ಕೂಡ ಗ್ಯಾರಂಟಿ ಯೋಜನೆಗಳಿಗಾಗಿ ಯೂಸ್ ಮಾಡ್ತಾ ಹೋದ್ರೆ ಪಿಂಚಣಿ ಯೋಜನೆ ಅಥವಾ ಇನ್ನಿತರ ಯೋಜನೆಗಳನ್ನ ಇಲ್ಲಿಂದ ಕೊಡಬೇಕು. ಈಗಾಗಲೇ ನೀವು ನೋಡಿದಿರಿ, ಸಾರಿಗೆ ಇಲಾಖೆಯ ಹಿಂಬಾಕಿ ಹಣವನ್ನು ಕೂಡ ರಾಜ್ಯ ಸರ್ಕಾರ ಕೊಟ್ಟಿರಲಿಲ್ಲ. ಪ್ರತಿಭಟನೆಗಳು ಆದ್ವು, ಆಕ್ರೋಶಗಳ ವ್ಯಕ್ತಪಡಿಸಿದ್ರು. ಇದೆಲ್ಲವೂ ಕೂಡ ನಿಮ್ಮ ಗಮನದಲ್ಲಿದೆ. ಹಾಗಾದ್ರೆ ಈ ಪಿಂಚಣಿ ಯೋಜನೆ ಪ್ರತಿ ತಿಂಗಳು ಕೂಡ ಸಿಗ್ತಕ್ಕಂಥದ್ದು. ಅಂದ್ರೆ ಈಗ ಮಾರ್ಚ್ ಏಪ್ರಿಲ್ ಪ್ರಾರಂಭವಾದ್ರೆ ಏಪ್ರಿಲ್ ತಿಂಗಳಲ್ಲೇ ಜಮಾ ಆಗಿ ಕ್ಲಿಯರ್ ಆಗಿಬಿಡ್ತಾ ಇತ್ತು. ಅದೇ ರೀತಿಯಾಗಿ ಮೇ ತಿಂಗಳು ಪ್ರಾರಂಭವಾದ್ರೆ ಮೇ ತಿಂಗಳ ಪ್ರಾರಂಭ ಆದ ತಕ್ಷಣವೇ ಕೇವಲ 1ರಿಂದ 5ನೇ ತಾರೀಕೊಳಗಾಗಿ ಜಮಾ ಆಗಿ ಕ್ಲಿಯರ್ ಆಗಿಬಿಡ್ತಾ ಇತ್ತು. ಆದ್ರೆ ಈಗ ಗ್ಯಾರಂಟಿ ಯೋಜನೆಗಳು ಬಂದಾಗಿನಿಂದ 2 ಅಥವಾ 3 ತಿಂಗಳ ಹಣ ಪೆಂಡಿಂಗ್ ಉಳಿದು ಬಿಡ್ತಾ ಇದೆ. ಸರ್ಕಾರವೇ ಖುದ್ದಾಗಿ ಪೆಂಡಿಂಗ್ ಉಳಿಸ್ತಾ ಇದೆ. ಇದೆಲ್ಲವೂ ಕೂಡ ನಿಮಗೆ ಗೊತ್ತಾಗ್ತಾ ಇದೆ. ಬೆಲೆಗಳ ಏರಿಕೆ, ಸಾಲ ಹೆಚ್ಚಾಗ್ತಾ ಇರುವಂಥದ್ದು, ಸಾರಿಗೆ ಇಲಾಖೆಯಲ್ಲಿ ಪುರುಷರಿಗೆ ಟಿಕೆಟ್ ದರ ಏರಿಕೆ, ಮೆಟ್ರೋನಲ್ಲಿ ಟಿಕೆಟ್ ದರ ಏರಿಕೆ, ಹೀಗೆ ಹಲವಾರು ಥರದಲ್ಲಿ ಬದಲಾವಣೆಗಳನ್ನು ನೀವು ಕಾಣ್ತಾ ಇದ್ರಿ. ಇದಕ್ಕೆ ಕಾರಣಗಳು ಗ್ಯಾರಂಟಿ ಯೋಜನೆಗಳಂತ ಸಾಕಷ್ಟು ಜನ ಕಮೆಂಟ್ಗಳು ಕೂಡ ಮಾಡ್ತಾ ಇದ್ದಾರೆ. ಇದನ್ನ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ, ಏನು ಹೇಳುವಂತಹ ಅವಶ್ಯಕತೆ ಏನಿಲ್ಲ. ಆದರೆ ಪಿಂಚಣಿ ಈಗ ಜಮಾ ಆಗ್ತಾ ಇದೆ. ತಡವಾದರೂ ಸಹಿತ ಜಮಾ ಆಗತ್ತೆ. ಅಂದ್ರೆ ಎಲಿಜಿಬಿಲಿಟಿ ಇದ್ರೆ ಸಾಕು, ಒಂದು ಸ್ವಲ್ಪ ಅಂದ್ರೆ 1-2 ತಿಂಗಳ ಡಿಲೇ ಆಗತ್ತೆ ಅಷ್ಟೇ. ಆದರೆ ಯಾವ ತಿಂಗಳ ಹಣವು ಕೂಡ ಯಾಮಾರಿಸೋದಿಲ್ಲ, ಎಲ್ಲವೂ ಕೂಡ ಜಮಾ ಮಾಡ್ತಾ ಬಂದಿದೆ ರಾಜ್ಯ ಸರ್ಕಾರ. ಅದೇ ರೀತಿಯಾಗಿ ಈಗ ಮಾರ್ಚ್ ಹಾಗೂ ಏಪ್ರಿಲ್ ತಿಂಗಳ ಹಣವನ್ನು ಕೂಡ ಕೊಡ್ತಾ ಇದೆ. ಸೊ ನಿಮ್ಮ ಅಕೌಂಟ್ಗಳನ್ನು ಒಂದಿಷ್ಟು ಚೆಕ್ ಮಾಡ್ಕೊಳ್ಳಿ, ಟ್ರಾನ್ಸಾಕ್ಷನ್ ಅನ್ನ ಚೆಕ್ ಮಾಡ್ಕೊಳ್ಳಿ. ಖಂಡಿತವಾಗ್ಲೂ ನಿಮ್ಮ ಅಕೌಂಟ್ಗಳಿಗೆ ಬರ್ತಾ ಇರತ್ತೆ. ಇನ್ನು ದುಡ್ಡು ಬರ್ತಾ ಇಲ್ಲ, 2-3 ತಿಂಗಳಿನಿಂದ ನಿಂತೋಗಿದ್ದೆ. ಆದರೆ ಸರ್ಕಾರ ಹೇಳ್ತಾ ಇದೆ, ಯಾರು ಫೇಕ್ ಡಾಕ್ಯುಮೆಂಟ್ಸ್ಗಳಿಂದ ಅಪ್ಲೈ ಮಾಡಿದಿರಿ ನಾವು ನಿಮ್ಮನ್ನ ತೆಗೆದಾಕಿದ್ದೀವಿ, ಯಾರ ಮೇಲೆ ಅನುಮಾನ ಬಂದಿದೆ ಅವರನ್ನ ತೆಗೆದಾಕಿದ್ದೀವಿ. ಲಕ್ಷಾಂತರ ಫಲಾನುಭವಿಗಳು ತೀರಿ ಹೋಗಿದ್ದಾರೆ, ಆದರೂ ಸಹಿತ ಅವರ ಹೆಸರಿನಲ್ಲಿ ಅವರ ಕುಟುಂಬಸ್ಥರು ಈ ಯೋಜನೆಯ ಲಾಭವನ್ನ ಪಡ್ಕೊಳ್ತಾ ಇದ್ದಾರೆ. ಅಂದ್ರೆ ದುಡ್ಡನ್ನ ಹಾಗೆ ಜಮಾ ಮಾಡ್ಕೊಳ್ತಾ ಇದ್ದಾರೆ. ಮರಣ ಪ್ರಮಾಣ ಪತ್ರವನ್ನ ತೆಗೆಸಿದ್ದೆ ಆದ್ರೆ ಆಟೋಮೆಟಿಕ್ ಆಗಿ ಯೋಜನೆಯ ಲಾಭ ಬರೋದು ಬಂದಾಗತ್ತೆ. ಆದರೆ ನೀವೇನ್ ಮಾಡ್ತಾ ಇದ್ರಿ, ಮರಣ ಪ್ರಮಾಣ ಪತ್ರವೂ ತೆಗಿಸ್ತಾ ಇಲ್ಲ,
ಸರ್ಕಾರದ ವಿರುದ್ಧವಾಗಿ ಚಟುವಟಿಕೆ ಮಾಡ್ತಾ ಇದ್ದೀರಿ, ಅಂದರೆ ದುಡ್ಡನ್ನು ಪಡ್ಕೊಳ್ತಾ ಇದ್ದೀರಿ, ATM ಮುಖಾಂತರ ವಿಡ್ರಾಲ್ ಮಾಡ್ಕೊಳ್ತಾ ಇದ್ದೀರಿ, ಅಕೌಂಟನ್ನು ಯೂಸ್ ಮಾಡ್ಕೊಳ್ತಾ ಇದ್ದೀರಿ. ಹೀಗಾದ ಕಾರಣಕ್ಕಾಗಿ ಸರ್ಕಾರ ಅನುಮಾನ ಬಂದಂಥವರನ್ನು ಕೂಡ ತೆಗೆದುಹಾಕಿದೆ. ಅದರಲ್ಲಿ ನೀವು ಕೂಡ ಆಗಿರಬಹುದು. ಹೀಗಾಗಿ ನಿಮ್ಮ ಲೈಫ್ ಸರ್ಟಿಫಿಕೇಟು, ಜೀವಿತ ಪ್ರಮಾಣ ಪತ್ರ ಅಂತ ಕರಿತೀವಿ, ಆ ಲೈಫ್ ಸರ್ಟಿಫಿಕೇಟನ್ನು ನೀವು ಯಾವ ಬ್ಯಾಂಕ್ ಅಕೌಂಟನ್ನು ಈ ಪಿಂಚಣಿ ಯೋಜನೆಗೆ ಲಿಂಕ್ ಮಾಡಿಸಿರ್ತೀರಿ ನೋಡಿ, ಆ ಒಂದು ಯೋಜನೆಗೆ ಆ ಒಂದು ಬ್ಯಾಂಕಿಗೆ ಹೋಗಿ ಲೈಫ್ ಸರ್ಟಿಫಿಕೇಟನ್ನು ಕೊಡಬೇಕು, ಸಬ್ಮಿಟ್ ಮಾಡಬೇಕು. ಆ ಜೀವಿತ ಪ್ರಮಾಣ ಪತ್ರವನ್ನು ನೋಡಿಕೊಂಡು ಮೇಲಧಿಕಾರಿಗಳಿಗೆ ಕಳುಹಿಸಿ ಮತ್ತೆ ಎಂದಿನಂತೆ ನಿಮಗೆ ಪಿಂಚಣಿ ಯೋಜನೆಯ ಲಾಭ ಪಡೆಯುವಂತೆ ಅಲ್ಲಿ ಇರ್ತಕ್ಕಂತಹ ಅಧಿಕಾರಿಗಳು ಮಾಡಿಕೊಡ್ತಾರೆ. ಸೊ ಪ್ರತಿಯೊಬ್ಬರು ಕೂಡ ಈ ಕೆಲಸವನ್ನು ಮಾಡ್ಕೊಳ್ಳಿ, ನಿಮಗೆ ದುಡ್ಡು ಜಮಾ ಆಗ್ತಾ ಇಲ್ಲ ಅಂದರೆ. ಸೊ ವಿಡಿಯೋ ನೋಡಿದಕ್ಕಂತೂ ಧನ್ಯವಾದ. ಈ ವಿಷಯವನ್ನು ಆದಷ್ಟು ಎಲ್ಲ ಪಿಂಚಣಿದಾರರಿಗೆ ಶೇರ್ ಮಾಡಿ, ಅವ್ರಿಗೂ ಕೂಡ ಈ ವಿಷಯ ತಿಳಿಲಿ.